ನಾವು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ನವರು ಕರಪ್ಷನ್ ವಿರುದ್ಧ ಇದ್ದೇವೆ. 40% ಕಮಿಷನ್ ಆರೋಪ ಮಾಡಿದಾಗ ಯಾರು ಲೋಕಾಯುಕ್ತಕ್ಕೆ ಹೋಗಿದ್ರು? 100% ಪೀಪಲ್ ಯಾರು ಹೋಗಿದ್ರು? ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದೀವಿ, ಕೆಂಪಣ್ಣ ಅವರು ಕೊಟ್ಟಿದ್ದಾರೆ, ಬಹಳ ಜನ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಹೇಳ್ತೀನಿ ಕೇಳಿ, ಹಲವಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ತನಿಖೆ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಸರ್ಕಾರ ಕರಪ್ಷನ್ ಟಾಲರೇಟ್ ಮಾಡೋದಿಲ್ಲ. BR ಪಾಟೀಲ್ ಗೌರವಾನ್ವಿತ ಶಾಸಕರು ಅವರಲ್ಲಿ ಇರ್ತಕ್ಕ ಮಾಹಿತಿ ಕೊಡಬೇಕಾಗ್ತದೆ. ರಾಜು ಕಾಗೆ ಅವರು ಅವ್ರ ಕೆಲಸ ಮಾಡ್ಕೊಳ್ಳೋ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಹೇಳ್ಬೇಕು ಯಾಕೆ ವಿಳಂಬ ಇದೆ ಅಂತ. ಇಲ್ಲ ಅಂದ್ರೆ ಅವ್ರ ಮಾತುಗಳು ವಾಪಸ್ ತಗೋಬೇಕಾಗ್ತದೆ. ಅವ್ರ ಮಾತುಗಳನ್ನ ರಾಜಕೀಯವಾಗಿ ಬಿಜೆಪಿ ಉಪಯೋಗಿಸಬಾರದು. ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ವಿ ಡೋಂಟ್ ಅಗ್ರಿ. ಸರ್ಕಾರಕ್ಕೆ ಮುಜುಗರವಾಗುವಂತೆ ಮಾತನಾಡಿದ 4 ಜನರ ಪೈಕಿ ನಾಗರಾಜ್ ಯಾದವ್ ಅವರ ಪ್ರೈಮರಿ ಟಾರ್ಗೆಟ್ ರಾಜು ಕಾಗೆ ಅವರು ಅನ್ನಿಸ್ತಿದೆ. ಇವ್ರ ಪ್ರಕಾರ ಉಚ್ಚಾಟನೆ ಮಾಡೋದಾದ್ರೆ BR ಪಾಟೀಲ್ ಉಚ್ಚಾಟನೆ ಮಾಡ್ತೀರಾ? ರಾಜು ಕಾಗೆನ್ ಉಚ್ಚಾಟನೆ ಮಾಡ್ತೀರಾ? ಅವರ ಸಮಸ್ಯೆಗಳನ್ನ ಶಾಸಕರನ್ನ ಉಚ್ಚಾಟನೆ ಮಾಡ್ತೀರಾ? ಒಂದ್ ನಿಮಿಷ, 10 ಜನ ಶಾಸಕರು ಉಚ್ಚಾಟನೆ ಮಾಡ್ತೀರಾ? BR ಪಾಟೀಲ್ ಮಾಡ್ತೀರಾ? ರಾಜು ಕಾಗೆನ್ ಮಾಡ್ತೀರಾ? ಪರಮೇಶ್ವರ್ ಉಚ್ಚಾಟನೆ ಮಾಡೋ ತಾಕತ್ತಿದೆಯಾ ನಿಮ್ಗೆ? ಪರಮೇಶ್ವರ್ ಹೇಳಿಲ್ಲ, ಸೀನಿಯರ್ ಲೀಡರ್ ಬಗ್ಗೆ ಆರೋಪ ಮಾಡ್ತಾರೆ. ಆಯ್ತು, ಆರೋಪ ಮಾಡೋದು ಆರೋಪ ಮಾಡಿದಂಥವ್ರು ಸಾಕ್ಷ್ಯಗಳನ್ನು ಕೊಡಬೇಕು. ಸಾಕ್ಷ್ಯಗಳಿದ್ರೆ ಲೋಕಾಯುಕ್ತಕ್ಕೆ ಹೋಗಬೇಕು. ಒಬ್ಬ ಶಾಸಕರ ಆರೋಪ ಮಾಡಿಲ್ರಿ, ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ನಾನು ಶಾಸಕನಾಗಿ ಒಂದು ಚರಂಡಿ ಮಾಡೋಕ್ಕಾಗಿಲ್ಲ, ಒಂದು ರೋಡ್ ಮಾಡೋಕ್ಕಾಗಿಲ್ಲ, ಒಂದು ಶಾಲೆ ಮಾಡೋಕ್ಕಾಗಿಲ್ಲ ಅಂತ. ಆ ವಿಚಾರಗಳನ್ನು ಪ್ಲೀಸ್, ಅಸಹಾಯಕತೆ ಅದು ಒಬ್ಬ ಶಾಸಕರ ಅಸಹಾಯಕತೆ. ಅವರು ವಿಧಾನ ಪರಿಷತ್ ನಲ್ಲಿ ಇದಾರಲ್ಲ, ಅಸಹಾಯಕತೆ ಗೊತ್ತಿಲ್ಲ ಅವ್ರಿಗೆ. ವಿಧಾನಸಭೆ ನಿಮಗೆ ಊರುಗಳಿಗೆ ಹೋದ್ರೆ ಜನ ಬಂದು ಅಧಿಕಾರಯುತವಾಗಿ ಯಾರು ಕೇಳೋದಿಲ್ಲ. ಯಾಕೆ ನೀವು ಕೆಲಸ ಮಾಡಿಲ್ಲ ನಿಮ್ಮನ್ನ ಕೇಳೋದಿಲ್ಲ. ನಾಗರಾಜ್ ಯಾದವ್ ಓಟ್ ಹಾಕಿಸ್ಕೊಂಡು ಗೆದ್ದಂತ ಶಾಸಕರನ್ನ ಕೇಳ್ತಾರೆ. ವಿಧಾನಸಭೆಗೂ ಬರಬೇಕು, ವಿಧಾನಸಭೆಗೂ ಬರಬೇಕು, ಮಂತ್ರಿ ಮಂಡಲಕ್ಕೂ ನೀವು ಬರಬೇಕು. ನಮ್ಮ ಹಾರೈಕೆ ಇದೆ, ಆ ಮಾತು ಬೇರೆ. ಒಂದ್ ನಿಮಿಷ ಇರಿ ಪ್ಲೀಸ್. ಅಸಹಾಯಕತೆ, ಒಂದ್ ನಿಮಿಷ ಇರಿ. ಶಾಸಕರ ಅಸಹಾಯಕತೆ ಬಗ್ಗೆ ಮಾತಾಡಿದ್ರಲ್ಲ, ನಾನು ಅಜಿತ್ ಸರ್ ತರ ಪ್ರಶಾಂತ್ ಸರ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಿದವನಲ್ಲಪ್ಪ. ಯಾರು? ನಾನು ಹಳ್ಳಿಯಿಂದ ಹಸು ಸೆಗಣಿ ಎತ್ತಿ ಬಿದ್ದಿರೋ ನಾವು ಗೋಲ್ಡನ್ ಸ್ಪೂನ್ ಹೇಳ್ತೀನಿ. ನೀವೆಲ್ಲ ಬಾಬಾ ಬನ್ನಿ ಸರ್, ನಾಳೆ ಬೆಳಗ್ಗೆ ಹೋಗೋಣ ನಮ್ಮೂರಿಗೆ. ಹಾಗಾಗಿ ನನಗೆ ಹಳ್ಳಿಗಾಡಲ್ಲಿ ಜನ ಏನ್ ಮಾತಾಡ್ತಾ ತಿಳ್ಕೊಂಡು ಬಂದಿರ್ತಕ್ಕಂಥ ನಾನು ಪಶುಪಾಲಕನಪ್ಪ. ನನ್ನೆಲ್ಲ ಹಂಗೆಲ್ಲ ಹೇಳ್ಬೇಡಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಇವು 4 ಜನ ಶಾಸಕರು ಹಿರಿಯರಿದ್ದಾರೆ. ನೀವು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು ಮಾತಾಡ್ತಕ್ಕಂಥ ಆತ್ಮೀಯತೆ ಇರೋದ್ರಿಂದ ದಯವಿಟ್ಟು ನಿಮ್ಮ ಸತ್ಯಗಳಲ್ಲಿ ಎಲ್ಲಾದ್ರೂ ಕರಪ್ಷನ್ ಇದೆ ದಯವಿಟ್ಟು ಮನವಿ ಮಾಡ್ತಾನೆ BR ಪಾಟೀಲ್ ಅವರೇ. ಹೇಳಿ ಅದನ್ನ ಬಿಟ್ಬಿಟ್ಟು ನೀವು ಅಜಿತ್ ಲಾಸ್ಟ್ 2 ನಮ್ಮ ಪಕ್ಷ ನಾವು ಯಾವುದೇ ಕಾರಣಕ್ಕೂ ಕೂಡ ಕರಪ್ಷನ್ ಟಾಲರೇಟ್ ಮಾಡೋದಿಲ್ಲ. ಯಾವುದೇ ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ರಿ, ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ರಿ, ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ರಿ ಪ್ಲೀಸ್, ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.